ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಅಣ್ಣನ ಬಗ್ಗೆ ಸ್ವಲ್ಪ ಮಾತ್ರ ಯೋಚನೆ ಮಾಡಿದ್ರೆ ಅದಕ್ಕೆ ನೀವು ಈಗಿನ ಮದುವೆ ಆಗಿದೆ, ನಿಮ್ ಜೊತೆ ಬದುಕನ್ನ ಕಟ್ಕೋಬೇಕು ಅಂತ ಅಣ್ಣ ಆಸೆ ಇಟ್ಕೊಂಡಿದ್ದಾನೆ. ನಮ್ ದೊಡ್ಡಮ್ಮ ಮಗನ್ ಮದ್ವೆ ಮುಗ್ದಿದೆ ಅಂತ ಖುಷಿಯಾಗಿದ್ದಾರೆ. ನೀವು ಈ ತರ ಮಾಡ್ಕೊಳಕ್ ಹೊರಟಿದ್ದೀರಾ ಅಂತ ಗೊತ್ತಾದ್ರೆ ಅವ್ರ ಗತಿ ಏನತ್ಗೆ? ಅವ್ರ ಎದೆನೇ ಹೊಡೆದೋಗತ್ತೆ ಅದಕ್ಕೆ. ಅದು ಬಿಡಿ, ಅಷ್ಟು ದೊಡ್ಡ ಮನೆ ಮಗಳು ನೀವು, ಮದುವೆ ಆಗಿ 2 ದಿನಕ್ಕೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀರಾ ಅಂತ ಗೊತ್ತಾದ್ರೆ ನಮ್ಮ ಮನೆಯವ್ರಿಗಾಗ್ಲಿ ನಮ್ಮ ಅಣ್ಣನ ಬಗ್ಗೆ ಆಗ್ಲಿ ಏನ್ ಮಾತಾಡ್ತಾರೆ ಅದಕ್ಕೆ? ಆಮೇಲೆ ನಮ್ಮ ಅಣ್ಣನ ಬದುಕು ಏನಾಗುತ್ತೆ ಅಂತ ನೀವು ಸತಿನಾದ್ರೂ ಯೋಚನೆ ಮಾಡಿದ್ರು? ಮಾಡಿಲ್ಲ. ನನಗೆ ಬೇರೆಯವ್ರ ಲೈಫ್ ಹಾಳಾಗ್ಬೇಕು ಅನ್ನೋ ಉದ್ದೇಶ ಇಲ್ಲ ಲಕ್ಕಿ. ಉಸಿರು ಕಟ್ತಾ ಇತ್ತು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಮ್ಮಣ್ಣ ನಿಮ್ಮನ್ನ ಕುಡಿಯಲಿರೋ ದೇವತೆ ತರ ಆರಾಧಿಸ್ತಾನೆ, ಆದ್ರೆ ನೀವು ಕನಿಷ್ಠ ಪಕ್ಷ ಅವರನ್ನ ಮನುಷ್ಯನ ತರನು ನೋಡ್ಲಿಲ್ವಲ್ಲ. ನನ್ಗೆ ಆಗ್ತಿಲ್ಲ ಲಕ್ಕಿ. ನಾನ್ PhD ಮಾಡ್ಬೇಕು, ಲಂಡನ್ಗೆ ಹೋಗ್ಬೇಕು ಅಂತೆಲ್ಲ ಅನ್ಕೊಂಡಿದ್ದೆ. ನನ್ಗೆ ಈ ಮದ್ವೆ ಇಷ್ಟ ಇರ್ಲಿಲ್ಲ ಲಕ್ಕಿ. ಈಗ ನಾನ್ ಹೇಗ್ ಬದುಕ್ಲಿ? ನಿಮಗೆ ಸಮಸ್ಯೆ ಇದ್ರೆ ಮಾತಾಡಿದ್ಕೆ ನಮ್ಮ ಅಣ್ಣನ ಹತ್ರ ಹೇಳ್ಕೊಳ್ಳಿ. ನಿಮ್ ಕನ್ಸನ್ನ ಅವನ ಕನ್ಸು ಅನ್ಕೊಂಡು ಅವನು ನೆರವೇರಿಸ್ತಾನೆ. ನಿಮ್ ಬೆನ್ನೆಲುವಾಗಿ ನಿಂತ್ಕೋತಾನದ್ಕೆ. ಮಾತಾಡಿ ಸರಿ ಮಾಡ್ಕೊಳ್ಳೋದ್ ಬಿಟ್ಟು ಈ ತರ ಹೇಳಿ ತರ ಸಾಯಕ್ ಹೊಟ್ಟಿದಿರಲ್ಲ, ನಿಮ್ಗೇನ್ ಅನ್ಸಲ್ಲ ಅದಕ್ಕೆ ನೀವೀಗ ಸಾಯಕ್ ಹೊರಟಿದ್ದೀರ ಅಂತ ನಮ್ಮ ಅಣ್ಣಂಗೆ ಏನಾದ್ರು ಗೊತ್ತಾದ್ರೆ ಶಿವಗಿಂತ ಮುಂಚೆ ನಮ್ಮ ಅಣ್ಣನೇ ಸಾಯ್ತಾನೆ. ನೋಡಿ ಅದಕ್ಕೆ ನಿಮಗೆ ನನ್ನ ಅಣ್ಣನ ಜೀವ ಮುಖ್ಯ ಇಲ್ಲದೆ ಇರ್ಬೋದು ಅದಕ್ಕೆ, ಆದ್ರೆ ನನ್ಗೆ ನನ್ನ ಅಣ್ಣನ ಜೀವ ಮುಖ್ಯ. ಲಕ್ಕೆ ಲಕ್ಕೆ ಇಲ್ಲೇನ್ ಮಾಡ್ತಿದ್ದೀರಾ? ಲಕ್ಕಿ ಏನಾಯ್ತು? ಯಾಕೆ ಅಳ್ತಿದ್ಯಾ? ಏನಾಯ್ತು ಅಮೃತ ಅವ್ರೆ? ಲಕ್ಕಿ ಏನಾಯ್ತು ಹೇಳು. ಏನಪ್ಪ ನಿನ್ ಹೆಂಡತಿ ನಿನ್ ಜೊತೆ ಮಾತ್ರ ಮಾತಾಡ್ಬೇಕಾ? ನನಗೂ ಅದಕ್ಕೆ ನನ್ನ ಜೊತೆ ಮಾತಾಡ್ಲಿ ಬಿಡು. ಏನಿಲ್ಲ ಅಣ್ಣ, ನಾನು ಇನ್ನೇನು ಮದುವೆ ಆಗಿ ಮನೆ ಬಿಟ್ಟು ಹೋಗ್ತಿದ್ದೆ ಅಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತಾ ಇದ್ದೆ. ಅವರು ಮದ್ವೆ ಮಾಡ್ಕೊಂಡ್ ಬಂದಾಗ ಅವ್ರಿಗೆ ಎಷ್ಟು ನೋವಾಗಿತ್ತು ಅಂತ ಹೇಳ್ಕೊತಾ ಇದ್ರು, ಹಂಚ್ಕೊತಾ ಇದ್ರು. ಅಷ್ಟೇ ಕಣ, ಅಷ್ಟೇ, ಇನ್ನೇನಿಲ್ಲ. ಲಕ್ಕಿ ನೀನು ಮದುವೆ ಆಗಿ ಹೋದ್ಮೇಲೆ ಮನೆ ನಿಜವಾಗ್ಲೂ ತುಂಬಾ ಖಾಲಿ ಅನ್ಸುತ್ತೆ. ಅಮೃತ ಅವ್ರೆ, ನನಗೆ ಅರ್ಥ ಆಗುತ್ತೆ, ಆದ್ರೆ ನೀವು ಪ್ಲೀಸ್ ಅಳಬೇಡಿ. ನೋಡಿ, ನಿಮ್ಗೆ ಯಾವಾಗ ಬೇಕೋ ಅವಾಗ ನೀವು ನಿಮ್ಮ ಮನೆಗೆ ಹೋಗ್ಬೋದು, ನಿಮ್ಗೆ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ಆದ್ರೆ ಇವಾಗ ಪ್ಲೀಸ್ ಒಳಗೆ ಬನ್ನಿ, ತುಂಬಾ ಕತ್ಲಾಗಿದೆ. ಲಕ್ಕಿ ಕರ್ಕೊಂಬಾ ಇವ್ರನ್ನ. ಕರ್ಕೊಂಡ್ಬರ್ತೀನಿ, ಹೋಗೋ ನೀನು ಹೋಗೋ. ನೀವು ನನಗೊಂದು ಪ್ರಾಮಿಸ್ ಮಾಡ್ಬೇಕಂತ ಕೈ ಮುಗಿತೀನಿ. ತಗದ್ಬೇಡ. ನೀವು ನಗ್ತಾ ಇದ್ರೆ ಮಣ್ಣಂಗೆ ಖುಷಿ. ನೀವ್ ಯಾವಾಗ್ಲೂ ನಗ್ತಾ ಇರ್ಬೇಕದ್ಕೆ. ನೀವು ಖುಷಿಯಾಗಿರೋದೆ
ನನ್ನ ಅಣ್ಣನ ಬದುಕು ಈ ಸತ್ಗೆ ಅವನ ಬದುಕು ಅವನಿಂದ ಕಿತ್ಕೊಂಡ್ಬೇಡಿ. ದಯವಿಟ್ಟು ಅದಕ್ಕೆ ಇನ್ಯಾವತ್ತೂ ಈ ತರ ಎಲ್ಲ ಯೋಚನೆ ಕೂಡ ಮಾಡಬಾರ್ದು ನೀವು. ಬಿಡಿ, ಇವಾಗ ಅಳ್ಬೇಡಿ. ಬನ್ನಿ, ನಾಳೆ ಮಾತಾಡೋಣ ಇದ್ರ ಬಗ್ಗೆ. ಬನ್ನಿ ಬನ್ನಿ, ಈಚೆಗೆ ಹೋಗೋಣ. ನೀವು ನನಗೊಂದು ಪ್ರಾಮಿಸ್ ಮಾಡ್ಬೇಕದ್ಕೆ. ಯಾವತ್ತು ಈ ತರ ಎಲ್ಲ ಯೋಚನೆ ಕೂಡ ಮಾಡಬಾರ್ದು. ನಿಮಗೋಸ್ಕರನೇ ನೀರು ತರಕ್ಕೆ ಹೋಗಿದ್ದೆ, ಕುಡೀರಿ. ಬೇಡ. ಇಲ್ಲಿಟ್ಟಿರ್ತೀನಿ. ಲಕ್ಕಿಗೂ ನಿಮಗೂ ಚೆನ್ನಾಗಿ ಹೊಂದಾಣಿಕೆ ಆಗಿರಬೇಕು ಅನ್ಸುತ್ತೆ ಅಲ್ವಾ? ಯಾಕೆಂದ್ರೆ ಈ ಮನೇಲಿ ಲಕ್ಕಿ ಬಿಟ್ಟು ಬೇರೆ ಯಾರ ಜೊತೆನೂ ಮಾತಾಡೋದು ನಾನು ನೋಡಿಲ್ಲ. ಅವಳೊಂಥರ ಹಾಗೇನೆ, ಅಮ್ಮ ಹೇಳ್ತಿರ್ತಾಳೆ, ಮಾತಾಡದೇ ಇರೋವ್ರ ಹತ್ರ ಶ್ಲೋಕ ಹೇಳಿಸ್ಬಿಡ್ತಾಳೆ ನಮ್ಮ ಲಕ್ಕಿ ಅಂತ. ಇಲ್ಲಿ ಕೂತ್ಕೊಂತೀನಿ. ಆದರೆ ಬೇಜಾರಿನ ವಿಷಯ ಏನು ಅಂತಂದರೆ, ಇನ್ನೇನು ಲಕ್ಕಿನೂ ಮದುವೆಯಾಗಿ ಹೋಗ್ಬಿಡ್ತಾಳೆ, ನಿಮ್ಮ ಜೊತೆ ಮಾತಾಡೋಕ್ಕೆ ಯಾರೂ ಇರೋಲ್ಲ ಅಂತ. ನಿಮ್ಗೆ ಒಂಟಿತನ ಅನಿಸ್ಬೋದು. ನಿಮಗೆ ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ, ಮಾತಾಡಬೇಕು ಅಂತ ಅನಿಸಿದ್ರೆ, ಅಥವಾ ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ಸಂಕೋಚ ಅನಿಸಿದ್ರೆ, ಅಲ್ಲ, ನೀವು ನನಗೆ ಮೆಸೇಜ್ ಮಾಡ್ಬೋದು. ಇಲ್ಲಾಂದರೆ ಅದಕ್ಕೋಸ್ಕರ ಅಂತಲೇ ಇಲ್ಲಿ ಪೋಸ್ಟಿಟ್ ನೋಟ್ಗಳನ್ನ ತಂದಿಟ್ಟಿದ್ದೀನಿ ನೋಡಿ. ನಿಮಗೆ ಏನೇ ಹೇಳಬೇಕು ಅಂತ ಅನ್ಸಿದ್ರು ನೀವು ಆ ಪೋಸ್ಟಿಟ್ ನೋಟಲ್ಲಿ ಬರೆದು ಟೇಬಲ್ ಮೇಲೇನೋ ಬಾಗಿಲ ಹಿಂದೆನೋ ಅಂಟಿಸ್ಬೋದು. ನಾನು ಓದ್ಕೊತೀನಿ. ನೀವು ಮಾತಾಡಲೇಬೇಕು ಅಂತ ಏನಿಲ್ಲ, ಬರೆದು ಅಂಟಿಸಿದ್ರೆ ಸಾಕು, ನಾನು ಅರ್ಥ ಮಾಡ್ಕೊತೀನಿ. ಆಯ್ತು. ನಾನು ಅಷ್ಟೇ ಬರೆದು ಅಂಟಿಸ್ತೀನಿ. ಮಲ್ಕೊಳ್ಳಿ, ನಾನು ಮಲ್ಕೊತೀನಿ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.